ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಘಾತಾಂಕಗಳ ಆಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 25ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 26, 27 ಮತ್ತು 28ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ನೋಡಬಹುದು ಹೊಳೆಯುವ ಕಲ್ಲುಗಳು ಎಂದು ಪೇಜ್ ನಂಬರ್ 26ರಲ್ಲಿ ಕೊಟ್ಟಿದ್ದಾರೆ. ನೋಡಿ, ಹೊಳೆಯುವ ಕಲ್ಲುಗಳು. ಇಲ್ಲಿ ಒಂದು ಕಥೆಯನ್ನ ಕೊಡಲಾಗಿದೆ. ಕುತೂಹಲ ಬಿಂಬಿಸುವ ಕಣ್ಣುಗಳ 3 ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ರಾಜನಿಂದ ಬಹುಮಾನವಾಗಿ 3 ಬುಟ್ಟಿಗಳನ್ನು ಪಡೆದರು. ಇಲ್ಲಿ ನೀವು ಚಿತ್ರದಲ್ಲೂ ಕೂಡ ನೋಡಬಹುದು. ಕೆಳಗಡೆ ಚಿತ್ರವನ್ನು ನೋಡಿ. ಇಲ್ಲಿ 3 ಹೆಣ್ಣು ಮಕ್ಕಳ ಚಿತ್ರವನ್ನು ಕೊಟ್ಟಿದ್ದಾರೆ. ಅವರು ರಾಜನಿಂದ ಮೂರು ಇಲ್ಲಿ ಬುಟ್ಟಿಗಳನ್ನು ಪಡೆದಿದ್ದಾರೆ. ಪ್ರತಿಯೊಬ್ಬರು ಕೂಡ 3 ಬುಟ್ಟಿಗಳನ್ನು ಪಡೆದಿದ್ದಾರೆ. ಇಲ್ಲಿ ನೀವು ನೋಡಬಹುದು. ಚಿತ್ರದ ಕೆಳಗೆ 3 ಚಿಕ್ಕ ಚಿಕ್ಕ ಬುಟ್ಟಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ನಂತರ ಪ್ರತಿಯೊಂದು ಬುಟ್ಟಿಯಲ್ಲಿ 3 ಬೆಳ್ಳಿಯ ಕೀಲಿಗಳಿವೆ. ಪ್ರತಿಯೊಂದು ಬುಟ್ಟಿಯಲ್ಲೂ ಕೂಡ ಅವು 3 ಕೀಲಿಗಳನ್ನು ಹೊಂದಿದ್ದಾವೆ. ಇಲ್ಲಿ ನೀವು ನೋಡಿ, ಈ ಬುಟ್ಟಿಯ ಕೆಳಗಡೆಯಲ್ಲಿ ನೀವು ಪ್ರತಿಯೊಂದು ಬುಟ್ಟಿಯ ಕೆಳಗೆ 3 ಬೆಳ್ಳಿಯ ಕೀಲಿಗಳನ್ನು ನೋಡುತ್ತಿದ್ದೀರಿ. ನಂತರ ನೋಡಿ, ಪ್ರತಿಯೊಂದು ಕೀಲಿಯಿಂದ 3 ದೊಡ್ಡ ಕೊಠಡಿಗಳು ಸುಲಭವಾಗಿ ತೆರೆಯಲ್ಪಡುತ್ತವೆ. ಆ ಪ್ರತಿಯೊಂದು ಕೀಲಿಯಿಂದ 3 ದೊಡ್ಡ ಕೊಠಡಿಗಳು ಸುಲಭವಾಗಿ ತೆರೆಯಲ್ಪಡುತ್ತವೆ. ಅಂದರೆ ಈಗ ಈ ಕೀಲಿಗಳ ಕೆಳಗಡೆ ನೀವು ಚಿಕ್ಕದಾಗಿ 3 ಚಿತ್ರವನ್ನು ನೋಡಬಹುದು. ಕೀಲಿಯ ಕೆಳಗೆ ಮತ್ತೆ ಇಲ್ಲಿ 1, 2, 3 ಚಿತ್ರವನ್ನು ಕೊಟ್ಟಿದ್ದಾರೆ. ಅವು ಕೊಠಡಿ ಎಂದು ಊಹಿಸಿಕೊಳ್ಳಿ. ಈಗ ಇಲ್ಲಿ ಪ್ರತಿಯೊಂದು ಕೊಠಡಿಯಲ್ಲಿ ಮೇಜುಗಳಿವೆ. ಈ ಪ್ರತಿಯೊಂದು ಕೊಠಡಿಯಲ್ಲಿ ಮೇಜುಗಳಿವೆ. 1, 2, 3. ಪ್ರತಿಯೊಂದು ಮೇಜಿನ ಮೇಲೆ 3 ಹೊಳೆಯುವ ನೆಕ್ಲೆಸ್ಗಳಿವೆ. ಆ ಟೇಬಲ್ನ ಮೇಲೆ 3 ಕೊಠಡಿಯಲ್ಲಿ ಮೇಜಿನ ಮೇಲೆ 3 ಹೊಳೆಯುವ ನೆಕ್ಲೆಸ್ಗಳಿವೆ. ಪ್ರತಿಯೊಂದು ನೆಕ್ಲೆಸ್ನಲ್ಲಿ ಹೊಳೆಯುವ 3 ವಜ್ರದ ಹರಳುಗಳಿವೆ. ಪ್ರತಿಯೊಂದು ನೆಕ್ಲೆಸ್ನಲ್ಲೂ ಕೂಡ 3 ಹೊಳೆಯುತ್ತಿರುವಂತಹ 3 ವಜ್ರಗಳಿವೆ ಎಂದು ಕೊಟ್ಟಿದ್ದಾರೆ. ಈ ಹೊಳೆಯುವ ಕಲ್ಲನ್ನು ನೀವು ಎಣಿಸಬಹುದೇ? ಈಗ ನೀವು ಇಲ್ಲಿ ಹೊಳೆಯುತ್ತಿರುವಂತಹ ಕಲ್ಲನ್ನು ಎಣಿಸಬಹುದೇ ಎಂದು ಕೊಟ್ಟಿದ್ದಾರೆ. ಸುಳಿವನ್ನು ನೋಡಿ. ಬುಟ್ಟಿಗಳು ಮತ್ತು ಕೊಠಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ನಾವು ಇಲ್ಲಿ ಬುಟ್ಟಿಗಳು ಮತ್ತು ಕೊಠಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಮೊದಲನೆಯದಾಗಿ ಇಲ್ಲಿ ನಾವು ಈಗ ಈ ಹೊಳೆಯುವ ಕಲ್ಲನ್ನು ಎಣಿಸಬಹುದೇ ಎಂದು ಕೊಟ್ಟಿದ್ದಾರೆ ಮತ್ತು ಒಟ್ಟಾರೆಯಾಗಿ ಅಲ್ಲಿ ಎಷ್ಟು ಕೊಠಡಿಗಳಿದ್ದವು ಎಂದು ಕೂಡ ಕೇಳಲಾಗಿದೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಮೊದಲನೆಯದಾಗಿ ಕೊಠಡಿಗಳ ಸಂಖ್ಯೆ, ಟೇಬಲ್ಗಳ ಸಂಖ್ಯೆ ಮತ್ತು ನೆಕ್ಲೆಸ್ಗಳ ಸಂಖ್ಯೆ. ನಂತರದಲ್ಲಿ ನಾವು ಹೊಳೆಯುವ ಕಲ್ಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಈಗ ನೋಡಿ, ಒಂದು ಹುಡುಗಿಯ ಬಳಿ 9 ಕೇಲಿಗಳಿವೆ. ಆದ್ದರಿಂದ ಒಂದು ಹುಡುಗಿ = 9 ಕೇಲಿಗಳು ಎಂದು ಬರೆದುಕೊಳ್ಳಿ. ರಾಜನು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಬುಟ್ಟಿಯನ್ನು ಕೊಟ್ಟಿದ್ದಾನೆ. ಅಲ್ಲಿ ಆ ಬುಟ್ಟಿಯಲ್ಲಿ ಪ್ರತಿಯೊಂದು ಬುಟ್ಟಿಯಲ್ಲಿ 3 ಕೀಲಿಗಳು ಹೊಂದಿವೆ. ಅಂದರೆ ಒಂದು ಹುಡುಗಿಯು 3 ಬುಟ್ಟಿಗಳಿಂದ 9 ಕೀಲಿಗಳನ್ನು ಹೊಂದಬಹುದಾಗಿದೆ. ಆದ್ದರಿಂದ ಒಂದು ಹುಡುಗಿ = 9 ಕೀಲಿಗಳು ಎಂದು ಬರೆದುಕೊಳ್ಳಿ. ಒಂದು ಹುಡುಗಿ 9 ಕೀಲಿಗಳನ್ನು ಹೊಂದಿದರೆ 3 ಹುಡುಗಿಯರು ಎಷ್ಟು ಕೀಲಿಗಳನ್ನು ಹೊಂದಿದ್ದಾರೆ ಎಂದು ಎಣಿಸಬೇಕಾದಾಗ ನಾವು 9 × 3 ಕೊಠಡಿ, ಅಂದರೆ ಇಲ್ಲಿ 3 ಕೊಠಡಿಗಳು ಎಂದು ತೆಗೆದುಕೊಳ್ಳೋಣ. 9 × 3 ಹುಡುಗಿಯರಿಂದ ನಾವು 27 ಕೊಠಡಿ, ಅಂದರೆ ಇಲ್ಲಿ ನೀವು ಕೀಲಿಗಳ ಸಂಖ್ಯೆ ಮತ್ತು ಕೊಠಡಿಗಳ ಸಂಖ್ಯೆಯನ್ನು ಒಂದೇ ಎಂದು ಊಹಿಸಿ. ಏಕೆಂದರೆ ಒಂದು ಕೊಠಡಿಗೆ 1 ಕೀಲಿ ಎಂದು ಇಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ 3 ಹುಡುಗಿಯರಿಗೆ 9 × 3 ಅಂದರೆ 27 ಕೀಲಿಗಳು ಅಥವಾ 27 ಕೊಠಡಿಗಳಾಗುತ್ತವೆ. ಈಗ 3 ಹುಡುಗಿಯರು ಇಲ್ಲಿ ನೀವು ನೋಡಬಹುದು 27 ಕೊಠಡಿಗಳಿವೆ. 27 ಕೊಠಡಿಗೆ 3 ಹುಡುಗಿಯರು ಎಂದರೆ ನಾವು 3ರಿಂದ ಗುಣಿಸಬೇಕು. 3ರಿಂದ ಗುಣಿಸಿದಾಗ ಇಲ್ಲಿ 81 ಕೊಠಡಿಗಳು ಬಂದಿವೆ. 3 ಹುಡುಗಿಯರಿಂದ ಇಲ್ಲಿ ಈಗ ತೆರೆಯಲ್ಪಡುವಂತಹ ಕೊಠಡಿಗಳ ಸಂಖ್ಯೆ 27 × 3 = 3⁴ ಅಂದರೆ 81 ಕೊಠಡಿ ಎಂದು ನೀವು ತೆಗೆದುಕೊಳ್ಳಬೇಕು. ಈಗ ಇಲ್ಲಿ ಕೊಟ್ಟಿರುವಂತಹ ಟೇಬಲ್ಗಳ ಸಂಖ್ಯೆ 3 ಟೇಬಲ್ಗಳ ಸಂಖ್ಯೆ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಈಗ ನಾವು 81ಕ್ಕೆ 3ರಿಂದ ಗುಣಿಸಬೇಕು. 81 ಕೊಠಡಿಗಳಲ್ಲಿ 3 ಟೇಬಲ್ಗಳಿವೆ. ಆದ್ದರಿಂದ ಪ್ರತಿಯೊಂದು ಕೋಣೆಯಲ್ಲೂ ಕೂಡ 3 ಟೇಬಲ್ಗಳಿರುವುದರಿಂದ 81 ಕೊಠಡಿಯಲ್ಲಿ ಎಷ್ಟು ಟೇಬಲ್ಗಳಾದವು ಎಂದು ಎಣಿಸಬೇಕು. 81 × 3 243 ಟೇಬಲ್ಗಳಾದವು. ಆ ಟೇಬಲ್ ಮೇಲೆ ಪ್ರತಿಯೊಂದು ಟೇಬಲ್ ಮೇಲೂ ಕೂಡ 3 ನೆಕ್ಲೆಸ್ಗಳಿವೆ. ಆ 3 ನೆಕ್ಲೆಸ್ಗಳನ್ನು ನಾವು ಈಗ 243ಕ್ಕೆ ಗುಣಿಸಬೇಕು. 243 × 3 = 729. ಆ 729 ಇಲ್ಲಿ ನೆಕ್ಲೆಸ್ಗಳ ಸಂಖ್ಯೆ 729 ಆಗಿದೆ. 729 ನೆಕ್ಲೆಸ್ಗಳಲ್ಲಿ ಪ್ರತಿಯೊಂದು ನೆಕ್ಲೆಸ್ನಲ್ಲೂ ಕೂಡ 3 ಹೊಳೆಯುವ ಕಲ್ಲುಗಳಿವೆ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನಾವು 729ಕ್ಕೆ 3ರಿಂದ ಗುಣಿಸಬೇಕು.
729 ಗುಣಿಸು 3 ಈಕ್ವಲ್ಸ್ ಟು 2187 ಕಲ್ಲುಗಳು. ಇಲ್ಲಿ ನೀವು ನೋಡಬಹುದು ಒಟ್ಟು ಕಲ್ಲುಗಳ ಸಂಖ್ಯೆ 2187. ಇನ್ನೊಮ್ಮೆ ನೋಡಿ, ಇಲ್ಲಿ 3 ಹುಡುಗಿಯರಿದ್ದಾರೆ. ಪ್ರತಿಯೊಂದು ಹುಡುಗಿಗೆ 9 ಕೀಲಿಗಳು, ಅಂದರೆ ಪ್ರತಿಯೊಂದು ಹುಡುಗಿಗೆ ಅವನು 3 ಬುಟ್ಟಿಗಳನ್ನು ಕೊಟ್ಟಿದ್ದಾನೆ. 3 ಬುಟ್ಟಿಗಳಲ್ಲಿ 9 ಕೀಲಿಗಳನ್ನು ಅವರು ಪಡೆದಿದ್ದಾರೆ. ಒಂದು ಬುಟ್ಟಿಗೆ 3ರಂತೆ 9 ಕೀಲಿಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ 3 ಹುಡುಗಿಯರಿಂದ ಆದಂತಹ ಕೀಲಿಗಳ ಸಂಖ್ಯೆ, ಅಥವಾ ಒಂದು ಕೀಲಿಗೆ ಒಂದು ಕೊಠಡಿ ಎಂದು ಇಟ್ಟುಕೊಂಡರೆ ನಾವು ಇಲ್ಲಿ 27 ಕೀಲಿಗಳನ್ನು ಪಡೆಯುತ್ತೇವೆ. 27 ಕೀಲಿಗಳಿಂದ 27 ಕೊಠಡಿಗಳನ್ನು ಓಪನ್ ಮಾಡಬಹುದು. ಆದ್ದರಿಂದ 27 ಕೊಠಡಿ ಬಂದಿದೆ. ಈಗ 27 ಕೊಠಡಿಯಲ್ಲಿ 3 ಹುಡುಗಿಯರು ಇದ್ದಾರೆ. ಆದ್ದರಿಂದ 3 ಹುಡುಗಿಯರು ಇರುವುದರಿಂದ 27 ಗುಣಿಸು 3, 3 ಹುಡುಗಿಯರಿಂದ ಪೂರ್ಣವಾಗಿ 81 ಕೊಠಡಿಗಳು ನಮಗೆ ದೊರಕಿವೆ. 81 ಕೊಠಡಿಯಲ್ಲಿ 3 ಟೇಬಲ್ಗಳಿವೆ. ಆದ್ದರಿಂದ 81 ಕೊಠಡಿಯಲ್ಲಿ 3 ಟೇಬಲ್ಗಳು ಎಂದರೆ ನಾವು 81 ಗುಣಿಸು 3, 81ನ್ನು 3ರಿಂದ ಗುಣಿಸಿದಾಗ 243 ಟೇಬಲ್ಗಳು ಬಂದಿವೆ. ಪ್ರತಿಯೊಂದು ಟೇಬಲ್ ಮೇಲೆ 3 ನೆಕ್ಲೆಸ್ಗಳು ಎಂದರೆ 243ಕ್ಕೆ 3ರಿಂದ ಗುಣಿಸಿ 243 ಗುಣಿಸು 3 ಈಕ್ವಲ್ಸ್ ಟು 729. 729 ನೆಕ್ಲೆಸ್ಗಳಲ್ಲಿ ನಾವು 3 ಹೊಳೆಯುವ ಕಲ್ಲುಗಳನ್ನು ಪಡೆಯುತ್ತಿದ್ದೇವೆ. 729 ಗುಣಿಸು 3 ಎಂದು ತೆಗೆದುಕೊಳ್ಳಿ. ಆದ್ದರಿಂದ 729 ಗುಣಿಸು 3 ಎಂದರೆ 2187 ಕಲ್ಲುಗಳಾಗಿದ್ದಾವೆ. ಇಲ್ಲಿ ನೀವು ಕೊಠಡಿಗಳ ಸಂಖ್ಯೆಯನ್ನು 81 ಕೊಠಡಿಗಳು ಎಂದು ಬರೆದುಕೊಳ್ಳಿ ಮತ್ತು ಹೊಳೆಯುವ ಕಲ್ಲುಗಳ ಸಂಖ್ಯೆ 2187 ಆಗಿದೆ. ಇಲ್ಲಿ ನೀವು ನೋಡಬಹುದು 81 ಕೊಠಡಿ, 81ನ್ನು ನಾವು 3 ಗುಣಿಸು 27 ಎಂದು ತೆಗೆದುಕೊಂಡಿದ್ದೇವೆ. 81ನ್ನು 3ರ ಘಾತ 4 ಎಂದು ತೆಗೆದುಕೊಳ್ಳಬಹುದು. 3 ಮೂರಲೆ 9, 9 ಮೂರಲೆ 27, 27 ಮೂರಲೆ 81. ಆದ್ದರಿಂದ 3ರ ಘಾತ 4 ಎಂದು ತೆಗೆದುಕೊಂಡಿದ್ದೇವೆ. ನಂತರ ಇಲ್ಲಿ 243 ಟೇಬಲ್ಗಳನ್ನು 3ರ ಘಾತ 5 ಎಂದು ತೆಗೆದುಕೊಂಡಿದ್ದೇವೆ. 729ನ್ನು 3ರ ಘಾತ 6, ಅಂದರೆ 3ನ್ನು 6 ಬಾರಿ ಗುಣಿಸಿದಾಗ ನಾವು 729ನ್ನು ಪಡೆಯುತ್ತೇವೆ. ನಂತರ ಕಲ್ಲುಗಳ ಸಂಖ್ಯೆಯನ್ನು 2187ನ್ನು ಇಲ್ಲಿ 3ರ ಘಾತ 7 ಎಂದು ತೆಗೆದುಕೊಳ್ಳಲಾಗಿದೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಮೇಲಿನ ಚಿತ್ರವನ್ನು ಅವಲೋಕಿಸಿದಾಗ ಕೊಠಡಿಗಳ ಸಂಖ್ಯೆ 3ರ ಘಾತ 4 ಎಂದು ಕಂಡುಬರುತ್ತದೆ. ನಾವು ಉತ್ತರದಲ್ಲಿ ಬರೆದಿದ್ದೇವೆ. 3ನ್ನು ಪುನರಾವರ್ತಿತವಾಗಿ ಗುಣಿಸುವುದರಿಂದ ಲೆಕ್ಕ ಹಾಕಬಹುದು. ಇಲ್ಲಿ 3ರ ಪುನರಾವರ್ತನೆಗಳನ್ನು ಕೊಟ್ಟಿದ್ದಾರೆ. 3 ಗುಣಿಸು 3 9, ಅಂದರೆ 3 ಮೂರಲೆ 9, 9 ಗುಣಿಸು 3 27, ನಂತರ 27 ಗುಣಿಸು 3 81, 81 ಗುಣಿಸು 3 243. ಇದೇ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸಿದ್ದೇವೆ. ಎಂದರೆ 3 ಹುಡುಗಿಯರು ಮತ್ತು 3 ಬುಟ್ಟಿ, ಅಂದರೆ 9 ಬುಟ್ಟಿ ಆಯಿತು. ನಂತರ 9 ಬುಟ್ಟಿಯಲ್ಲಿ 3 ಕೀಲಿಗಳು ಎಂದರೆ 27 ಕೀಲಿ ಅಥವಾ 27 ಕೊಠಡಿಯಾಗಿದೆ. 27 ಕೊಠಡಿಯಲ್ಲಿ ನಾವು ಈಗ ಪ್ರತಿಯೊಂದರಲ್ಲೂ 3 ಟೇಬಲ್ಗಳಿವೆ ಎಂದು ಗುಣಿಸಿದ್ದೇವೆ. 27 ಗುಣಿಸು 3 81. ನಂತರ 81ರಲ್ಲಿ ಪ್ರತಿ ಟೇಬಲ್ಗಳ ಮೇಲೆ 3 ನೆಕ್ಲೆಸ್ಗಳಿವೆ. 81 ಗುಣಿಸು 3 243. ಅಲ್ಲಿಯವರೆಗೆ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಟ್ಟಾರೆಯಾಗಿ ಎಷ್ಟು ವಜ್ರದ ಕಲ್ಲುಗಳಿದ್ದವು ಎಂದು ಕೇಳುತ್ತಿದ್ದಾರೆ. ಮೇಲಿನ ಗುಣಲಬ್ಧವನ್ನು ಬಳಸಿ ಕೇವಲ ಒಂದೇ ಸಂಖ್ಯೆಯ ಒಂದು ಗುಣಾಕಾರದಿಂದ ನಾವು ವಜ್ರದ ಕಲ್ಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದೇ? ಈಗ ನೋಡಿ, ಇಲ್ಲಿ 243ರವರೆಗೆ ನಾವು ಕಂಡುಹಿಡಿದಿದ್ದೇವೆ. 243 ಇದು ಟೇಬಲ್ಗಳ ಸಂಖ್ಯೆ. ಈಗ ವಜ್ರದ ಕಲ್ಲುಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಅಲ್ಲಿ ವಜ್ರದ ಕಲ್ಲುಗಳ ಸಂಖ್ಯೆಯನ್ನು ನಾವು 3ರ ಘಾತ 7 ಎಂದು ತೆಗೆದುಕೊಳ್ಳಬಹುದು. ಅಂದರೆ 3ರ ಘಾತ 7 ನೀವು ಅಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ನಾವು ಉತ್ತರಿಸಿದ್ದೇವೆ. 3ರ ಘಾತ 7 ಎಂದರೆ 2187 ಬಂದಿದೆ. 3ರ ಘಾತ 7ನ್ನು ಇಲ್ಲಿ 3ನ್ನು 4 ಬಾರಿ ಗುಣಿಸುವುದರಿಂದ ಮತ್ತು 3ನ್ನು 3 ಬಾರಿ ಗುಣಿಸುವುದರಿಂದ 3ರ ಘಾತ 4 ಮತ್ತು 3ರ ಘಾತ 3 ಈ ರೀತಿಯಾಗಿಯೂ ಕೂಡ ಬರೆಯಬಹುದು ಎಂದು ಕೊಟ್ಟಿದ್ದಾರೆ. ಅವುಗಳ ಬೆಲೆಯನ್ನು 3ರ ಘಾತ 3 ಎಂದರೆ 27, 3ರ ಘಾತ 4 ಎಂದರೆ 81 ಎಂದು ತೆಗೆದುಕೊಳ್ಳಬಹುದು. ಅಂದರೆ ಇಲ್ಲಿ ನಾವು ಸುಲಭವಾಗಿ ಗುಣಿಸುವಂತಹ ವಿಧಾನವನ್ನು ಕಂಡುಹಿಡಿದಿದ್ದೇವೆ. 3ನ್ನು 7 ಬಾರಿ ಗುಣಿಸುವುದರ ಬದಲಾಗಿ 3ನ್ನು ಒಮ್ಮೆ 4 ಬಾರಿ, ಒಮ್ಮೆ 3 ಬಾರಿ ಈ ರೀತಿಯಾಗಿ ಗುಣಿಸಿ ಬಂದಿರುವಂತಹ ಗುಣಲಬ್ಧದಿಂದ ನಾವು ಆ 2 ಗುಣಲಬ್ಧಗಳನ್ನು ಗುಣಿಸಿ ಕೊನೆಯದಾಗಿ ಉತ್ತರವನ್ನು ಪಡೆಯುವುದಾಗಿದೆ. ಆದ್ದರಿಂದ ಈಕ್ವಲ್ಸ್ ಟು 3ರ ಘಾತ 4 ಗುಣಿಸು 3ರ ಘಾತ 3. ಇಲ್ಲಿ 3ರ ಘಾತ 4 ಎಂದರೆ 81 ಮತ್ತು 3ರ ಘಾತ 3 ಎಂದರೆ 27 ಆಗಿದೆ. 81ನ್ನು 27ರಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ 2187. ಇದು ನೆಕ್ಲೆಸ್ಗಳಲ್ಲಿ ಇರುವಂತಹ ಹೊಳೆಯುವ ಕಲ್ಲುಗಳ ಸಂಖ್ಯೆಯಾಗಿದೆ. ಈಗ ಪೇಜ್ ನಂಬರ್ 27 ನೋಡೋಣ.
ಪ್ರಶ್ನೆ ನೋಡಿ, 3 ರ ಘಾತ 7 3 ರ ಘಾತ 2 ಗುಣಿಸು 3 ರ ಘಾತ 5 ಎಂದು ಸಹ ಬರೆಯಬಹುದು. ಏಕೆ ಎಂದು ನೀವು ಕಾರಣ ನೀಡಬಲ್ಲಿರ. ಒಂದೇ ಅಕ್ಷರ ಸಂಖ್ಯೆ ಹೊಂದಿರುವ ಘಾತಾಂಕಗಳ ಗುಣಲಬ್ಧಗಳಿಗೆ ಇದನ್ನು ಸುಲಭವಾಗಿ ವಿಸ್ತರಿಸಬಹುದು ಎಂದು ಕೊಟ್ಟಿದ್ದಾರೆ. ಈಗ ನಾವು 3 ರ ಘಾತ 7 3 ರ ಘಾತ 2 ಗುಣಿಸು 3 ರ ಘಾತ 5 ಎಂದು ಸಹ ಬರೆಯಬಹುದು. ಈಗ ಕಾರಣವನ್ನು ನೋಡೋಣ. ಬರೆಯಿರಿ. ಏಕೆಂದರೆ 3 ರ ಘಾತ 2 ಗುಣಿಸು 3 ರ ಘಾತ 5 3 ರ ಘಾತ 2 ಪ್ಲಸ್ 5 2 ಪ್ಲಸ್ 5 ಕೂಡಿಸಿದಾಗ 7 ಬಂದಿದೆ. ನೀವು ಈ ರೀತಿಯ ಸಂಖ್ಯೆಗಳನ್ನು ಅಥವಾ ಘಾತೀಯ ಸಂಖ್ಯೆಗಳನ್ನು ಕೂಡಿಸುವುದನ್ನು ಅಥವಾ ಗುಣಿಸುವುದನ್ನು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ಘಾತ ಸಂಖ್ಯೆಗಳು ಬೇರೆಯಾಗಿವೆ, ಆಧಾರ ಸಂಖ್ಯೆ ಒಂದೇ ಆಗಿದೆ. ಇಲ್ಲಿ 3 ಎನ್ನುವುದು ಆಧಾರ ಸಂಖ್ಯೆ ಮತ್ತು ಘಾತ ಸಂಖ್ಯೆ ಎಂದರೆ 2 ಮತ್ತು 5 ಆಗಿದೆ. ಇಲ್ಲಿ ನೀವು ಒಂದು ಸೂತ್ರವನ್ನು ನೋಡಬಹುದು. n ಘಾತ a ಗುಣಿಸು n ಘಾತ b n ಘಾತ a ಪ್ಲಸ್ b. ಇಲ್ಲಿ ಈ ರೀತಿಯ ಒಂದು ಸೂತ್ರವನ್ನು ಈ ಪುಸ್ತಕದಲ್ಲಿ ಕೊಡಲಾಗಿದೆ. ಅಂದರೆ ಆಧಾರ ಸಂಖ್ಯೆ ಒಂದೇ ಇದ್ದು ಘಾತ ಸಂಖ್ಯೆಗಳು ಬೇರೆ ಇದ್ದಾಗ ಅಲ್ಲಿ ನಾವು ಆ ಎರಡು ಸಂಖ್ಯೆಗಳನ್ನು ಗುಣಿಸುವಂತಹ ಸಂದರ್ಭದಲ್ಲಿ ಮೇಲಿರುವಂತಹ ಘಾತ ಸಂಖ್ಯೆಗಳನ್ನು ಕೂಡಿಸಬೇಕು. ಅಂದರೆ a ಪ್ಲಸ್ b ಘಾತ ಸಂಖ್ಯೆಗಳು ಕೂಡಿಸುತ್ತವೆ. ಆದ್ದರಿಂದ 3 ರ ಘಾತ 2 ಪ್ಲಸ್ 5 3 ರ ಘಾತ 7 ಆಗುತ್ತದೆ. ಇಲ್ಲಿ ಏಕೆಂದರೆ ಎಂದು ನಾವು ಹಿಂದಿನ ತರಗತಿಯಲ್ಲಿನ ಸೂತ್ರವನ್ನು ಬರೆದಿದ್ದೇವೆ ನೋಡಿ. a ಘಾತ m ಗುಣಿಸು a ಘಾತ n a ಘಾತ m ಪ್ಲಸ್ n. ಈ ಸೂತ್ರವನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ಈಗ ಇಲ್ಲಿ ನಾವು 3 ರ ಘಾತ 7 3 ರ ಘಾತ 2 ಗುಣಿಸು 3 ರ ಘಾತ 5 ಕೂಡ ಎಂದು ಬರೆಯಬಹುದಾಗಿದೆ ಎಂದು ತೋರಿಸಿದಂತಾಗಿದೆ. ಮುಂದಿನ ಪ್ರಶ್ನೆ ನೋಡಿ. p ಘಾತ 4 ಗುಣಿಸು p ಘಾತ 6 ರ ಗುಣಲಬ್ಧವನ್ನು ಘಾತಾಂಕ ಅಥವಾ ಘಾತೀಯ ರೂಪದಲ್ಲಿ ಬರೆಯಿರಿ. p ಘಾತ 4 ಗುಣಿಸು p ಘಾತ 6. ಇಲ್ಲಿ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. p ಘಾತ 4 ಎಂದರೆ p ಅನ್ನು 4 ಬಾರಿ ಗುಣಿಸಿದ್ದೇವೆ ಗುಣಿಸು p ಘಾತ 6 ಎಂದರೆ p ಅನ್ನು 6 ಬಾರಿ ಗುಣಿಸಬೇಕು. ಆದ್ದರಿಂದ ಇಲ್ಲಿ p ಘಾತ 4 ಗುಣಿಸು p ಘಾತ 6 ಎಂದರೆ 4 ಪ್ಲಸ್ 6. ಇಲ್ಲಿ ನೋಡಬಹುದು ಆಧಾರ ಸಂಖ್ಯೆ ಒಂದೇ ಇದೆ, ಘಾತ ಸಂಖ್ಯೆಗಳು ಬೇರೆಯಾಗಿವೆ. ಆದ್ದರಿಂದ p ಘಾತ 10 4 ಪ್ಲಸ್ 6 ನಾವು a ಘಾತ m ಗುಣಿಸು a ಘಾತ n a ಘಾತ m ಪ್ಲಸ್ n ಎಂದು ಸೂತ್ರವನ್ನು ಕಲಿತಿದ್ದೇವೆ. ಆದ್ದರಿಂದ ಘಾತ ಸಂಖ್ಯೆಗಳನ್ನು ಕೂಡಿಸುವಂತಹ ಸಂದರ್ಭದಲ್ಲಿ p ಘಾತ ಕೂಡಿಸಬೇಕು. ಆದ್ದರಿಂದ 4 ಪ್ಲಸ್ 6 p ಘಾತ 10 ಆಗಿದೆ. ಇದನ್ನು ನಾವು ಹೀಗೆ ಸಾಮಾನ್ಯೀಕರಿಸಬಹುದು. ಇಲ್ಲಿ ಒಂದು ಸೂತ್ರವನ್ನು ಕೊಡುತ್ತಿದ್ದಾರೆ. n ಘಾತ a ಗುಣಿಸು n ಘಾತ b n ಘಾತ a ಪ್ಲಸ್ b. ಅಂದರೆ ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತ ಸಂಖ್ಯೆಗಳು ಬೇರೆ ಆಗಿರುವಂತಹ ಸಂದರ್ಭದಲ್ಲಿ ಆಧಾರ ಸಂಖ್ಯೆಯನ್ನು ನಾವು ಹಾಗೆ ಇರಿಸಿ ಘಾತ ಸಂಖ್ಯೆಗಳನ್ನು ಕೂಡಿಸಬೇಕು. a ಮತ್ತು b ಗಳು ಎಣಿಕೆಯ ಸಂಖ್ಯೆಗಳಾಗಿರುತ್ತವೆ. ಇಲ್ಲಿ ಒಂದು ಸೂತ್ರವನ್ನು ನಿಮಗೆ ತೋರಿಸಿದಂತಾಗಿದೆ. ಮುಂದಿನ ಪ್ರಶ್ನೆ ನೋಡಿ. ಈ ಅವಲೋಕನದಿಂದ ಕೆಳಗಿನವುಗಳನ್ನು ಲೆಕ್ಕ ಹಾಕಿ. ಈಗ ನಾವು ಕೆಳಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆ 2 ರ ಘಾತ 9 ಎಂದು ಕೊಡಲಾಗಿದೆ. 2 ರ ಘಾತ 9 ಎಂದರೆ ನಾವು 2 ಇಲ್ಲಿ ಮೇಲೆ ಘಾತ ಸಂಖ್ಯೆಗಳು 9 ಬರುವಂತೆ ಕೂಡಿಸುತ್ತಾ ಹೋಗಬೇಕು. ಈಗ 2 ಗುಣಿಸು 2 ಗುಣಿಸು 2 ಗುಣಿಸು 2 ಇಲ್ಲಿ 2 ಗುಣಿಸು 2 2 ಗುಣಿಸು 2 ಎಂದರೆ ಇಲ್ಲಿ 2 ರ ಘಾತ 2 2 ರ ಘಾತ 2 4 ಆಗಿದೆ. ಪುನಃ ನಾವು 2 ರ ಘಾತ 2 ತೆಗೆದುಕೊಳ್ಳೋಣ, 6 ಆಯಿತು. ಪುನಃ 2 ರ ಘಾತ 2 ತೆಗೆದುಕೊಂಡಾಗ 2 2 2 2 ಇಲ್ಲಿ 8 ಬಂದಿದೆ. ಇನ್ನೊಂದು 2 ರ ಘಾತ 1 ಬೇಕು. ಆದ್ದರಿಂದ 2 ರ ಘಾತ 1 ಎಂದು ತೆಗೆದುಕೊಳ್ಳಿ. ಇಲ್ಲಿ ನೀವು ಇನ್ನೊಮ್ಮೆ ಗಮನಿಸಿ, 2 ಹಾಗೆ ಇರಿಸಿ. ಮೇಲೆ 9 ಇದೆ, ಅಲ್ಲಿ ಮೇಲೆ ಘಾತ ಸಂಖ್ಯೆಗಳು ನಮಗೆ ಕೂಡಿಸಿದಾಗ 9 ಬರುವಂತೆ ಘಾತ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ನಾವು ಅದೇ ರೀತಿಯಾಗಿ ತೆಗೆದುಕೊಂಡಿದ್ದೇವೆ. 2 ಪ್ಲಸ್ 2 4 4 ಪ್ಲಸ್ 2 6 6 ಪ್ಲಸ್ 2 8 ಮತ್ತು 8 ಪ್ಲಸ್ 1 9 ಆಗಿದೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಘಾತ ಸಂಖ್ಯೆಗಳನ್ನು ಬಿಡಿಸಿ ಬರೆಯಬೇಕು. 2 ರ ಘಾತ 2 ಎಂದರೆ 2 2 4. ಪುನಃ 2 ರ ಘಾತ 2 ಎಂದರೆ 2 2 4. ಇಲ್ಲಿ 2 ರ ಘಾತ 4 2 ರ ಘಾತ 2 4 4ಗಳು ಬಂದಿವೆ. ಗುಣಿಸು 2 ರ ಘಾತ 1 ಎಂದರೆ 2 1 ಬಾರಿ ಗುಣಿಸಲಾಗಿದೆ ಎಂದು ಅರ್ಥ. ಗುಣಿಸು 2 ಹಾಗೆ ಬರೆಯಿರಿ. ಈಗ ನಾವು ಸುಲಭವಾಗಿ ಗುಣಿಸುವುದನ್ನು 4 ಗುಣಿಸು 4 4 ಗುಣಿಸು 4 ಮತ್ತು 2 ಈ ರೀತಿಯಾಗಿ ತೆಗೆದುಕೊಳ್ಳೋಣ. 4 4 16 ಪುನಃ 4 4 16 ಬಂದಿದೆ. ಗುಣಿಸು 2 ಹಾಗೆ ಇರಲಿ. 16 16 256 ಗುಣಿಸು 2. ಈಗ ಇಲ್ಲಿ ನೀವು ನೋಡಬಹುದು 256 2 ಬಾರಿ ಗುಣಿಸಿದಾಗ ಉತ್ತರ 512 ಬರುತ್ತದೆ.
ಎರಡನೇ ಪ್ರಶ್ನೆ ನೋಡಿ, 5ರ ಘಾತ 7. ಈಗ ನಾವು 5ಅನ್ನು ಆಧಾರ ಸಂಖ್ಯೆಯಾಗಿರಿಸಿ 7ಅನ್ನು ಘಾತ ಸಂಖ್ಯೆಯಾಗಿ ಕೂಡಿಸಿದಾಗ ಬರುವಂತೆ ಮಾಡುತ್ತಾ ಹೋಗಬೇಕು. ಮೊದಲನೆಯದಾಗಿ ಇಲ್ಲಿ ನೋಡಿ, 5ರ ಘಾತ 2 ಗುಣಿಸು 5ರ ಘಾತ 2 ಗುಣಿಸು 5ರ ಘಾತ 2 ಗುಣಿಸು 5ರ ಘಾತ 1. ಘಾತ ಸಂಖ್ಯೆಗಳನ್ನು ನೋಡಿ, 2 2 2 ಮತ್ತು 1 ಆಗಿದೆ. ಅಂದರೆ 3 2 6 ಆಯಿತು. 6 + 1 7 ಬಂದಿದೆ. ಈಗ 5ರ ಸ್ಕ್ವೇರ್ ಎಂದರೆ 5 5 25. ಇಲ್ಲಿ 3 5ಗಳನ್ನು ಹಾಗೆ ಬರೆಯಿರಿ. 5 5 25, 5 5 25, 5 5 25. 5ರ ಘಾತ 1 ಎಂದರೆ 5ಅನ್ನು ಒಂದೇ ಬಾರಿ ಗುಣಿಸಿದ್ದೇವೆ ಎಂದು ಅರ್ಥ. ಗುಣಿಸು 1 5ಅನ್ನು ಬರೆಯಿರಿ. ಈಗ 25ಅನ್ನು 25ರಿಂದ ಗುಣಿಸೋಣ ಮತ್ತು 25ಅನ್ನು 5ರಿಂದ ಗುಣಿಸೋಣ. 25 25 625. 25 ಗುಣಿಸು 5 ಎಂದರೆ 125. ಅಂದರೆ 25 5 125 ಬರುತ್ತದೆ. 625ಅನ್ನು ನಾವು 125ರಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ 78,125. ಉತ್ತರ ಬರೆದುಕೊಳ್ಳಿ. ಮೂರನೇ ಪ್ರಶ್ನೆ ನೋಡಿ, 4ರ ಘಾತ 6. 4ರ ಘಾತ 6ಅನ್ನು ನಾವು ಇಲ್ಲಿ 4ರ ಘಾತ 2 ಗುಣಿಸು 4ರ ಘಾತ 2 ಗುಣಿಸು 4ರ ಘಾತ 2. 2 + 2 4, 4 + 2 6. ಒಟ್ಟು ಘಾತ ಸಂಖ್ಯೆಯಲ್ಲಿ ನಮಗೆ 6 ಬರಬೇಕು. ಈಗ 4 4 16. ಅಂದರೆ 4ರ ಸ್ಕ್ವೇರ್ ಎಂದರೆ 4 4 16. ಪುನಃ 4 4 16 ಮತ್ತು 4 4 16. 3 16ಗಳು ಬಂದಿವೆ. 2 16ಅನ್ನು ಗುಣಿಸಿದಾಗ 16 16 256 ಗುಣಿಸು 16 ಹಾಗೆ ಇರಲಿ. 256ರಿಂದ ನಾವು 16ಅನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧ 4096 ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, 3 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. 4ರ ಘಾತ 6ಅನ್ನು ಈ 2 ವಿಧಾನಗಳಲ್ಲಿ ಮೌಲ್ಯಮಾಪನ ಮಾಡಬಹುದು. ಇಲ್ಲಿ 3ನೇ ಪ್ರಶ್ನೆಗೆ ಉತ್ತರವನ್ನು ಅವರು ಕೂಡ ಕೊಟ್ಟಿದ್ದಾರೆ. 2 ರೀತಿಯಲ್ಲಿ ಮೌಲ್ಯಮಾಪನ ಮಾಡಿ ತೋರಿಸಿದ್ದಾರೆ. ಅಂದರೆ 4ರ ಘಾತ 3 ಮತ್ತು 4ರ ಘಾತ 3. ಅಂದರೆ 3 + 3 6 ಬರುತ್ತದೆ. 4ಅನ್ನು 3 ಬಾರಿ ಗುಣಿಸಿ ಪುನಃ 4ಅನ್ನು 3 ಬಾರಿ ಗುಣಿಸಿದ್ದಾರೆ. 4ರ ಕ್ಯೂಬ್ ಎಂದರೆ 64. ಪುನಃ 4ರ ಕ್ಯೂಬ್ ಎಂದರೆ 64. 64ಅನ್ನು 64ರಿಂದ ಗುಣಿಸಿದಾಗ 4096 ಬಂದಿದೆ. ಅದೇ ರೀತಿಯಾಗಿ ಇನ್ನೊಂದು ವಿಧಾನವನ್ನು ನೀವು ನೋಡಬಹುದು. ನಾವು ಮಾಡಿದ ವಿಧಾನ ಬರೆದಿದ್ದಾರೆ. 4ರ ಸ್ಕ್ವೇರ್ 4ರ ಸ್ಕ್ವೇರ್ 4ರ ಸ್ಕ್ವೇರ್ 16 ಗುಣಿಸು 16 ಗುಣಿಸು 16. 16 16 256 ಬರುತ್ತದೆ. ಪುನಃ 16ರಿಂದ ಗುಣಿಸಿದಾಗ 4096. ಯಾವುದೇ ವಿಧಾನದಲ್ಲಿ ನಾವು ಲೆಕ್ಕವನ್ನು ಮಾಡಿದಾಗಲೂ ಕೂಡ 4ರ ಘಾತ 6ರ ಉತ್ತರ ಒಂದೇ ಬರುತ್ತಿದೆ. ಆದ್ದರಿಂದ ಇಲ್ಲಿ ವರ್ಗದ ಬೆಲೆ ಮತ್ತು ಆಧಾರ ಸಂಖ್ಯೆ ಆಗಿದ್ದಾಗ ನಾವು ಯಾವುದೇ ವಿಧಾನದಲ್ಲಿ ಮೌಲ್ಯಮಾಪನ ಮಾಡಿದಾಗಲೂ ಕೂಡ ಉತ್ತರವನ್ನು ಒಂದೇ ಪಡೆಯುತ್ತಿದ್ದೇವೆ. ಅದೇ ರೀತಿ ಇಲ್ಲಿ ಕೆಳಗಡೆ 7ರ ಘಾತ 4 ಮತ್ತು 2ರ ಘಾತ 10ರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಇಲ್ಲಿ 2ರ ಘಾತ 10 ಎಂದರೆ 2 × 2 2 × 2 ಈ ರೀತಿಯಾಗಿ 5 ಬಾರಿ ಗುಂಪಾಗಿಸಿ 10 ಬಾರಿ ಗುಣಿಸಿ ಕೊನೆಯದಾಗಿ ಇಲ್ಲಿ 2ರ ಘಾತ 2 ಹೋಲ್ ಘಾತ 5 ಈ ರೀತಿಯಾಗಿಯೂ ಕೂಡ ಬರೆಯಬಹುದು. ಅಂದರೆ 2ರ ಘಾತ 10 ಎಂದರೆ 2ಅನ್ನು ನಾವು 10 ಬಾರಿ ಗುಣಿಸಬೇಕು. ಅದನ್ನೇ ಇಲ್ಲಿ ಇವರು 2 × 2 2 × 2 ಈ ರೀತಿಯಾಗಿ 10 2ಅನ್ನು ಬರೆದು ಅಲ್ಲಿ 2 2ರ 5 ಗುಂಪುಗಳನ್ನು ಮಾಡಿದ್ದಾರೆ. ಇಲ್ಲಿ 10 2 ಆಗಿದೆ. ಆ 10 2ಗಳಲ್ಲಿ ಗುಂಪು ಮಾಡಿ 5 ಅಂದರೆ 2 × 2 2 × 2 2 × 2 ಈ ರೀತಿಯ 5 ಗುಂಪುಗಳನ್ನು ಮಾಡಿದ್ದಾರೆ. 2 × 2 ಎಂದರೆ 2ರ ಸ್ಕ್ವೇರ್ ಎಂದು ಅರ್ಥ. ಅದೇ ರೀತಿಯಾಗಿ ಇಲ್ಲಿ 2ರ ಸ್ಕ್ವೇರ್ 2ರ ಸ್ಕ್ವೇರ್ ಪ್ರತಿಯೊಂದು ಗುಂಪಿಗೆ 2ರ ಸ್ಕ್ವೇರ್ ಎಂದು ತೆಗೆದುಕೊಂಡು 5 2ರ ಸ್ಕ್ವೇರನ್ನು ಬರೆದಿದ್ದಾರೆ. ಈ 5 2ರ ಸ್ಕ್ವೇರನ್ನು ನಾವು 2ರ ಸ್ಕ್ವೇರ್ದ ಘಾತ 5 ಅಂದರೆ 2ರ ಸ್ಕ್ವೇರನ್ನು 5 ಬಾರಿ ಗುಣಿಸಲಾಗಿದೆ ಎಂದು ಅರ್ಥ ಬರುತ್ತದೆ. ಆದ್ದರಿಂದ ನಾವು ಇದನ್ನು 2ರ ಸ್ಕ್ವೇರ್ನ ಘಾತ 5 ಎಂದು ತೆಗೆದುಕೊಳ್ಳಬಹುದು. ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, 2ರ ಘಾತ 10 2ರ ಘಾತ 5 ಹೋಲ್ ಘಾತ 2ಕ್ಕೆ ಸಮವೇ? ಇಲ್ಲಿ ಇದು ಸಮನಾಗುತ್ತದೆ, ಏಕೆಂದರೆ ಅದನ್ನು ಇಲ್ಲಿ ಗುಣಲಬ್ಧವಾಗಿ ಬರೆದು ತೋರಿಸಿದ್ದಾರೆ. ನೋಡೋಣ. 2ರ ಘಾತ 10ಅನ್ನು ಇಲ್ಲಿ 5 5ರ 2 ಗುಂಪುಗಳನ್ನು ಮಾಡಿದ್ದಾರೆ. ನಂತರ 2ರ ಘಾತ 5 ಗುಣಿಸು ಅಂದರೆ ಒಂದು ಗುಂಪಿನಲ್ಲಿ 2 5 ಬಾರಿ ಇದೆ. ಆ 5ಅನ್ನು 2ರ ಘಾತ 5 ಇಲ್ಲಿ ಎರಡನೆಯದಾಗಿಯೂ ಕೂಡ 2 5 ಗುಂಪುಗಳನ್ನಾಗಿ ಮಾಡಿ ಇಲ್ಲಿ 2 5 ಇರುವಂತೆ 2 ಘಾತ 5 ಇಲ್ಲೂ ಕೂಡ 2ರ ಗುಂಪಿನಲ್ಲಿ 5 2ಗಳಿವೆ ಎಂದು 2ರ ಘಾತ 5 ಎಂದು ಬರೆದಿದ್ದಾರೆ. ಈಗ 2ರ ಘಾತ 5 2ರ ಘಾತ 5 ಇಲ್ಲಿ 2 2ರ ಘಾತ 5ಗಳನ್ನು ನೀವು ನೋಡುತ್ತಿದ್ದೀರಿ. ಆದ್ದರಿಂದ 2ರ ಘಾತ 5 ಹೋಲ್ ಘಾತ 2 2ರ ಘಾತ 5ಅನ್ನು 2 ಬಾರಿ ಗುಣಿಸಲಾಗಿದೆ ಎಂದು ಅರ್ಥ ಬರುತ್ತದೆ. ಇಲ್ಲಿ ಒಂದು ಸೂತ್ರವನ್ನು ತೋರಿಸಲು ನಿಮಗೆ ಈ ಲೆಕ್ಕವನ್ನು ತೋರಿಸಿದ್ದಾರೆ. ಸಾಮಾನ್ಯವಾಗಿ n ಘಾತ a ಹೋಲ್ ಘಾತ b ಈಕ್ವಲ್ಸ್ ಟು n ಘಾತ ಇಲ್ಲಿ
ಬಿ ಹೋಲ್ ಘಾತ ಎ ಇದ್ದಾಗಲೂ ಕೂಡ ಇದು ಅನ್ವಯಿಸುತ್ತದೆ. ಇಲ್ಲಿ ಎರಡು ಸಂಖ್ಯೆಗಳು ಇದ್ದಾಗ ಎನ್ ಘಾತ ಎ ಪ್ಲಸ್ ಬಿ ಅಂದರೆ ಘಾತ ಸಂಖ್ಯೆ ಮತ್ತು ಹೋಲ್ ಘಾತದಲ್ಲಿರುವಂತಹ ಸಂಖ್ಯೆ ಎರಡು ಸಂಖ್ಯೆಗಳು ಇಲ್ಲಿ ಗುಣಿಸಿ ಎನ್ ಘಾತ ಎ ಬಿ ಅಥವಾ ಎರಡೂ ಸಂಖ್ಯೆಗಳು ಅಲ್ಲಿ ಗುಣಿಸಿ ಘಾತ ಸಂಖ್ಯೆಯಾಗಿ ಮಾರ್ಪಡುತ್ತದೆ. ಈ ಸೂತ್ರವನ್ನು ಕೂಡ ಇಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕು. ಎನ್ ಘಾತ ಎ ಹೋಲ್ ಘಾತ ಬಿ ಈಕ್ವಲ್ಸ್ ಟು ಎನ್ ಘಾತ ಎ ಬಿ ಆಗಿದೆ. ಕೆಳಗಿನ ಘಾತ ಸಂಖ್ಯೆಗಳನ್ನು ಕನಿಷ್ಠ ಎರಡು ವಿಭಿನ್ನ ರೀತಿಯಲ್ಲಿ ಘಾತದ ಘಾತವಾಗಿ ಬರೆಯಿರಿ. ಘಾತದ ಘಾತ ಎಂದರೆ ಇಲ್ಲಿ ಹಿಂದಿನ ಸೂತ್ರ ಅಂದರೆ ಎನ್ ಘಾತ ಎ ಹೋಲ್ ಘಾತ ಬಿ. ಈ ಸೂತ್ರದಲ್ಲಿ ನಾವು ಈಗ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಘಾತದ ಘಾತವಾಗಿ ಬರೆದು ತೋರಿಸಬೇಕು. ಪ್ರಶ್ನೆ ನಂಬರ್ 1 ನೋಡಿ. 8ರ ಘಾತ 6 ಎಂದು ಕೊಟ್ಟಿದ್ದಾರೆ. 8ರ ಘಾತ 6, 8ರ ಘಾತ 2 ನಾವು ಘಾತದ ಘಾತವಾಗಿ ಬರೆಯುವಾಗ 8ರ ಘಾತ 2 ಹೋಲ್ ಘಾತ 3 ಅಂದರೆ 2 3 6 ಬರುತ್ತದೆ. ನಂತರ 8ರ ಘಾತ 3 ಹೋಲ್ ಘಾತ 2 ಇಲ್ಲೂ ಕೂಡ 3 2 6 ಬರುತ್ತದೆ. ನಂತರ 8ರ ಘಾತ 6 ಹೋಲ್ ಘಾತ 1 6 1 6. ಈ ರೀತಿಯಾಗಿ ಘಾತ ಸಂಖ್ಯೆಯು ನಮಗೆ ಘಾತದ ಘಾತ ಗುಣಿಸುವಂತೆ ನಾವು ಬರೆಯುತ್ತಾ ಹೋದಾಗ ಇಲ್ಲಿ 8ರ ಘಾತ 6 ತೆಗೆದುಕೊಳ್ಳಬಹುದು. ಇಲ್ಲಿ 7ರ ಘಾತ 15 ನೋಡಿ. 15ರ ಗುಣಾಕಾರದಲ್ಲಿ ಬರುವಂತಹ ಸಂಖ್ಯೆಗಳನ್ನು ನೀವು ಮೊದಲು ಗಮನಿಸಬೇಕು. ಅಂದರೆ 3 5 15, 5 3 15 ಈ ಸಂಖ್ಯೆಗಳನ್ನೇ ನಾವು ಇಲ್ಲಿ ಘಾತದ ಘಾತವಾಗಿ ತೆಗೆದುಕೊಳ್ಳಬೇಕು. ಇಲ್ಲಿ ಆದ್ದರಿಂದ ನಾವು 7ರ ಘಾತ 3 ಹೋಲ್ ಘಾತ 5 3 5 15 ಬರುತ್ತದೆ. ನಂತರ ಅದನ್ನೇ ಅದಲು ಬದಲು ಮಾಡಿ 7ರ ಘಾತ 5 ಹೋಲ್ ಘಾತ 3 ಇಲ್ಲೂ ಕೂಡ 5 3 15 ಬರುತ್ತದೆ. ನಂತರ ಮೂರನೆಯದಾಗಿ 9ರ ಘಾತ 14 ಇದೆ. 14ರ ಗುಣಾಕಾರದ ಸಂಖ್ಯೆಗಳು ಎಂದರೆ 7 2 14 ಮತ್ತು 2 7 14. ಈ ಎರಡು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಘಾತದ ಘಾತವನ್ನಾಗಿ ಬರೆದುಕೊಳ್ಳಿ. ಈ ರೀತಿಯಾಗಿ ನಾವು ಸುಲಭವಾಗಿ ಉತ್ತರಗಳನ್ನು ಬರೆಯಬಹುದಾಗಿದೆ. 9ರ ಘಾತ 7 ಹೋಲ್ ಘಾತ 2 ಇಲ್ಲಿ 7 ಗುಣಿಸು 2 14 ಬಂದಿದೆ. ನಂತರ 9ರ ಘಾತ 2 ಹೋಲ್ ಘಾತ 7 ಇಲ್ಲಿ 7 ಗುಣಿಸಿ 7 2 7 14 ಬಂದಿದೆ. ನಂತರ 5ರ ಘಾತ 8 ಎಂದು ಕೊಟ್ಟಿದ್ದಾರೆ. 5ರ ಘಾತ 8 ಎಂದರೆ ನಾವು 8ರ ಗುಣಾಕಾರದ ಸಂಖ್ಯೆಗಳು ಎಂದರೆ 2 4 8 ಅಥವಾ 4 2 8 8 1 8 ಈ ರೀತಿಯ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ 5ರ ಘಾತ 2 ಹೋಲ್ ಘಾತ 4 2 ಗುಣಿಸು 4 8 ಬಂದಿದೆ. ನಂತರ ಇದನ್ನೇ ಅದಲು ಬದಲಾಯಿಸಿದಾಗ 5ರ ಘಾತ 4 ಹೋಲ್ ಘಾತ 2 ಇಲ್ಲಿ 4 2 8 ಬಂದಿದೆ. ಈ ರೀತಿಯಾಗಿ ನೀವು ಇಲ್ಲಿ ಘಾತದ ಘಾತವಾಗಿ ಬರೆಯಿರಿ ಎಂದು ಕೊಟ್ಟಾಗ ಈ ರೀತಿಯಾಗಿ ಉತ್ತರವನ್ನು ಬರೆಯಬೇಕಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮಾಯಾಕೊಳ ಎಂದು ಒಂದು ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿರುವ ಹೂಗಳ ಸಂಖ್ಯೆಯನ್ನು ನಾವು ಎಣಿಸಬೇಕು. ಮಾಯಾಕೊಳ ಓದಿಕೊಳ್ಳಿ. ಒಂದು ಸುಂದರವಾದ ಮಾಂತ್ರಿಕ ಕೊಳದ ಮಧ್ಯದಲ್ಲಿ ಒಂದು ಹೊಳೆಯುವ ಗುಲಾಬಿ ಕಮಲವಿದೆ. ಇಲ್ಲಿ ನೀವು ನೋಡಬಹುದು ಹುಡುಗಿ ಮತ್ತು ಕಮಲದ ಹೂಗಳ ಚಿತ್ರ ಮತ್ತು ಕೊಳದ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಸುಂದರವಾದಂತಹ ಮಾಂತ್ರಿಕ ಕೊಳದಲ್ಲಿ ಒಂದು ಹೊಳೆಯುವ ಗುಲಾಬಿ ಕಮಲವಿದೆ. ಒಂದು ಗುಲಾಬಿ ಕಮಲವಿದೆ. ಈ ಕೊಳದಲ್ಲಿ ಪ್ರತಿದಿನ ಕಮಲದ ಹೂಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತದೆ. ಪ್ರತಿದಿನವೂ ಕೂಡ ಇಲ್ಲಿ ಹೂಗಳ ಸಂಖ್ಯೆ ಒಂದಿರುವುದು 2ರಷ್ಟಾಗುತ್ತದೆ, ದ್ವಿಗುಣಗೊಳ್ಳುತ್ತದೆ ಎಂದು ಕೊಟ್ಟಿದ್ದಾರೆ. 30 ದಿನಗಳ ನಂತರ ಕೊಳವು ಸಂಪೂರ್ಣವಾಗಿ ಕಮಲದಿಂದ ಅಥವಾ ಕಮಲದ ಹೂಗಳಿಂದ ಆವೃತಗೊಂಡಿದೆ. 30 ದಿನಗಳಲ್ಲಿ ಆ ಕೊಳ ಸಂಪೂರ್ಣವಾಗಿ ಕಮಲದ ಹೂಗಳಿಂದ ಆವೃತಗೊಂಡಿದೆ. ಆಗ ಇಲ್ಲಿ ಮುಂದೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯಾವ ದಿನ ಕೊಳವು ಕಮಲದ ಹೂಗಳಿಂದ ಅರ್ಧ ತುಂಬಿತ್ತು? ಹಾಗಾದರೆ ಯಾವ ದಿನ ಕೊಳವು ಕಮಲದ ಹೂಗಳಿಂದ ಅರ್ಧ ತುಂಬಿತ್ತು ಎಂದು ಕೊಟ್ಟಿದ್ದಾರೆ. ನಂತರ ನೋಡಿ, ಈಗ 30ನೇ ದಿನ ಕೊಳವು ಕಮಲದ ಹೂಗಳಿಂದ ಸಂಪೂರ್ಣವಾಗಿ ಆವೃತವಾಗಿದ್ದರೆ 29ನೇ ದಿನ ಕೊಳದ ಎಷ್ಟು ಭಾಗ ಕಮಲದ ಹೂಗಳಿಂದ ಆವರಿಸಿಕೊಂಡಿತ್ತು? ಈಗ ನಾವು ಇಲ್ಲಿ ಉತ್ತರಗಳನ್ನು ನೋಡೋಣ. ಈಗ ಇಲ್ಲಿ ಬರೆಯುತ್ತಾ ಹೋಗಬೇಕು. ಬರೆಯುತ್ತಾ ಹೋಗಿ ನಾವು 29ನೇ ದಿನ ಎಷ್ಟು ತುಂಬಿದೆ ಮತ್ತು 30ನೇ ದಿನ ಕೊಳ ಎಷ್ಟು ತುಂಬಿದೆ ಮತ್ತು 29ನೇ ದಿನ ಕೊಳವು ಎಷ್ಟು ತುಂಬಿತ್ತು ಎಂದು ನೋಡುತ್ತಾ ಹೋಗೋಣ. ಮೊದಲನೇ ದಿನ 1 ಕಮಲ ಇತ್ತು ಎಂದು ಹೇಳಿದ್ದಾರೆ. 1ನೇ ದಿನ 1 ಕಮಲ ಎಂದು ಬರೆದುಕೊಳ್ಳಿ. 2ನೇ ದಿನ ಕಮಲಗಳ ಸಂಖ್ಯೆ ಇಲ್ಲಿ ದ್ವಿಗುಣಗೊಂಡಿದೆ, ಅಂದರೆ 2ರಷ್ಟಾಗಿದೆ. 1ರ 2ರಷ್ಟು ಎಂದರೆ 2 ಕಮಲ ಎಂದು ಬರೆಯಿರಿ. 3ನೇ ದಿನ ಪುನಃ 3ನೇ ದಿನ 2ನೇ ದಿನದ 2ರಷ್ಟಾಗುತ್ತದೆ. 2ನೇ ದಿನ 2 ಕಮಲ ಇತ್ತು. 3ನೇ ದಿನ 2ರಷ್ಟು ಎಂದರೆ 2 2 4 ಆಗಬೇಕು. 3ನೇ ದಿನ 4 ಕಮಲವಾಗಿದೆ. ಪುನಃ 4ನೇ ದಿನ ದ್ವಿಗುಣಗೊಂಡಾಗ 4 2 8, 5ನೇ ದಿನ 8 2 16. ಈ ರೀತಿಯಾಗಿ ಪ್ರತಿದಿನವೂ ಕೂಡ ಕಮಲವು
ಹಿಂದಿನ ದಿನಕ್ಕಿಂತ ಮಾರನೇ ದಿನ ದ್ವಿಗುಣಗೊಳ್ಳುತ್ತಾ ಹೊರಟಿದೆ. ಇದೇ ರೀತಿಯಾಗಿ ನಾವು 29ನೇ ದಿನವನ್ನು ನೋಡುತ್ತಾ ಹೋಗೋಣ. 29ನೇ ದಿನ ಹಾಗೆ ಇರಲಿ. ಪ್ರಶ್ನೆಯಲ್ಲಿ 30ನೇ ದಿನ ಪೂರ್ಣ ತುಂಬಿದೆ ಎಂದು ಹೇಳುತ್ತಿದ್ದಾರೆ. 30ನೇ ದಿನ ಪೂರ್ಣ ತುಂಬಿದೆ ಎಂದು ಬರೆದುಕೊಳ್ಳಿ. 30ನೇ ದಿನ ಪೂರ್ಣ ತುಂಬಿದಾಗ 30ನೇ ದಿನದ ಹಿಂದಿನ ದಿನ 29ನೇ ದಿನ ಆ ಕೊಳವು ಅರ್ಧ ತುಂಬಿರಬೇಕು ಎಂದು ನಾವು ಊಹಿಸಬಹುದು. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಯಾವ ದಿನ ಕೊಳವು ಅರ್ಧ ತುಂಬಿತ್ತು ಎಂದು. ಆದ್ದರಿಂದ 30ನೇ ದಿನ ಕೊಳ ಪೂರ್ಣ ತುಂಬಿದ್ದಾಗ ಇಲ್ಲಿ 29ನೇ ದಿನ ಕೊಳ ಅರ್ಧ ತುಂಬಿದೆ ಎಂದು ಅರ್ಥವಾಗುತ್ತದೆ. ಅಂದರೆ ಪ್ರತಿಯೊಂದು ಹಿಂದಿನ ದಿನಕ್ಕಿಂತ ಮಾರನೆಯ ದಿನ ಇಲ್ಲಿ ಕಮಲಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದೆ. ಆದ್ದರಿಂದ 30ನೇ ದಿನ ಪೂರ್ಣ ತುಂಬಿದೆ ಎಂದಾಗ 29ನೇ ದಿನ ಆ ಕೊಳ ಅರ್ಧ ತುಂಬಿರಬೇಕು. ಆದ್ದರಿಂದ ಕೊಳವು 29ನೇ ದಿನ ಹೂಗಳಿಂದ ಅರ್ಧ ತುಂಬಿತ್ತು ಎಂದು ಬರೆದುಕೊಳ್ಳಿ. ಮುಂದೆ ನೋಡಿ, ಕಮಲದ ಹೂಗಳ ಸಂಖ್ಯೆ ಪ್ರತಿದಿನ ದ್ವಿಗುಣಗೊಳ್ಳುವುದರಿಂದ 29ನೇ ದಿನ ಕೊಳದ ಅರ್ಧ ಭಾಗ ಕಮಲದ ಹೂಗಳಿಂದ ಆವರಿಸಿಕೊಂಡಿತ್ತು. ನಾವು ಇದನ್ನು ಉತ್ತರದ ರೂಪದಲ್ಲಿ ತೋರಿಸಿದ್ದೇವೆ. ಮುಂದೆ ನೋಡಿ, ಈ ಕೆಳಗಿನ ಸಂದರ್ಭಗಳಲ್ಲಿ ಕೊಳದಲ್ಲಿ ಕಮಲದ ಹೂಗಳ ಸಂಖ್ಯೆಯನ್ನು ಘಾತೀಯ ರೂಪದಲ್ಲಿ ಬರೆಯಿರಿ. ಈಗ ಕೆಳಗಡೆ 2 ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಘಾತೀಯ ರೂಪದಲ್ಲಿ ಬರೆಯಬೇಕು. ಮೊದಲನೆಯದಾಗಿ, ಕೊಳವು ಸಂಪೂರ್ಣವಾಗಿ ಕಮಲದ ಹೂಗಳಿಂದ ಆವೃತವಾಗಿದ್ದಾಗ, ಕೊಳವು ಸಂಪೂರ್ಣವಾಗಿ ಆವೃತವಾಗಿದ್ದಾಗ ನಾವು ಘಾತೀಯ ರೂಪದಲ್ಲಿ ಹೇಗೆ ಬರೆಯಬಹುದು ಎಂದು ನೋಡೋಣ. ಬರೆಯಿರಿ. ಈಗ ಇಲ್ಲಿ 1ನೇ ದಿನ ಕಮಲ 1 ಕಮಲ ಇತ್ತು ಎಂದು ನಾವು ತೆಗೆದುಕೊಂಡಿದ್ದೇವೆ. 1 ಕಮಲ ಎಂದರೆ 2ರ ಘಾತ 0. 2ರ ಘಾತ 0 ಎಂದರೆ ನಾವು 1 ಎಂದು ಊಹಿಸುತ್ತೇವೆ. ಅಂದರೆ ಯಾವುದೇ ಸಂಖ್ಯೆಯ ಘಾತ 0 ಎಂದು ತೆಗೆದುಕೊಂಡಾಗ ಅಲ್ಲಿ ನಾವು ಅದರ ಬೆಲೆ ಅಥವಾ ಅದರ ಮೌಲ್ಯವನ್ನು 1 ಎಂದು ತೆಗೆದುಕೊಳ್ಳಬೇಕು. ನಂತರ 2ನೇ ದಿನ ಕಮಲ 1ರ 2ರಷ್ಟು ಅಂದರೆ 2 ಆಗಿದೆ. 2ರ ಘಾತ 1, 2ಅನ್ನು 1 ಬಾರಿ ಗುಣಿಸಿದಾಗ 2 ಬರುತ್ತದೆ. 3ನೇ ದಿನ 4 ಕಮಲ ಆಗಿದೆ. ಅಂದರೆ 4ಅನ್ನು ನಾವು 2ರ ಘಾತ 2 ಎಂದು ತೆಗೆದುಕೊಳ್ಳುತ್ತೇವೆ. 3ನೇ ದಿನ 8 ಕಮಲ, 8ಅನ್ನು ನಾವು 2ರ ಘಾತ 3 ಅಂದರೆ 2 2 4, 4 2 8 ಈ ರೀತಿಯಾಗಿ ತೆಗೆದುಕೊಳ್ಳುತ್ತೇವೆ. 5ನೇ ದಿನ 16 ಕಮಲವಾದಾಗ ನಾವು 2ರ ಘಾತ 4 ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ ನೀವು ನೋಡಬಹುದು 5ನೇ ದಿನ 2ರ ಘಾತ 4, 4ನೇ ದಿನ 2ರ ಘಾತ 3 ಈ ರೀತಿಯಾಗಿ ನೀವು ಇಲ್ಲಿ ಒಂದು ವಿಷಯವನ್ನು ಗಮನಿಸಬಹುದು. ಪ್ರತಿಯೊಂದು ದಿನದ 5ನೇ ದಿನ ಇದ್ದಾಗ 2ರ ಘಾತ 4 ಅಂದರೆ ಒಂದು ಸಂಖ್ಯೆ ಕಡಿಮೆಯಾಗಿದೆ. 4ನೇ ದಿನ ಇದ್ದಾಗ 2ರ ಘಾತ 3, 4 ಇದ್ದಾಗ 3, 5 ಇದ್ದಲ್ಲಿ 4, 3 ಇದ್ದಾಗ 2 ಈ ರೀತಿಯಾಗಿ 5ನೇ ದಿನ ಇದ್ದಾಗ 2ರ ಘಾತ 4 ಒಂದು ಸಂಖ್ಯೆ ಘಾತದಲ್ಲಿ ಕಡಿಮೆಯಾಗಿದೆ. 4ನೇ ದಿನ ಇದ್ದಾಗ 2ರ ಘಾತ 3 ಇಲ್ಲಿ ಪುನಃ 4 ಇದ್ದಲ್ಲಿ ಘಾತ ಸಂಖ್ಯೆ 2ರ ಘಾತ 3 ಒಂದು ಹಿಂದಿನ ಸಂಖ್ಯೆಯನ್ನು ನಾವು ಬರೆಯುತ್ತಾ ಹೋಗಬೇಕು. ಆದ್ದರಿಂದ 30ನೇ ದಿನದ ಹೂಗಳನ್ನು ನಾವು ಘಾತೀಯ ರೂಪದಲ್ಲಿ ಬರೆದಾಗ 30ರ ಹಿಂದಿನ ಸಂಖ್ಯೆ 29. ಆ 29ಅನ್ನು 2ರ ಘಾತ 29 ಎಂದು ತೆಗೆದುಕೊಳ್ಳಬೇಕು. ಇದು ಕಮಲದ ಹೂಗಳನ್ನು ಅಂದರೆ ಕೊಳವು ಸಂಪೂರ್ಣವಾಗಿ ಕಮಲದ ಹೂಗಳಿಂದ ಆವೃತವಾಗಿದ್ದಾಗ ನಾವು ಘಾತೀಯ ರೂಪದಲ್ಲಿ ಬರೆಯಬೇಕು ಎಂದರೆ 2ರ ಘಾತ 29 ಎಂದು ಬರೆಯಬೇಕಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ಕೊಳದ ಅರ್ಧ ಭಾಗವು ಕಮಲದ ಹೂಗಳಿಂದ ಆವೃತವಾಗಿದ್ದಾಗ ಕೊಳದ ಅರ್ಧ ಭಾಗ 29ನೇ ದಿನ ಅರ್ಧ ತುಂಬಿದೆ. ಆದ್ದರಿಂದ 29ರ ಹಿಂದಿನ ಸಂಖ್ಯೆ 28, 2ರ ಘಾತ 28 ಎಂದು ನಾವು ಬರೆಯಬೇಕು. ಬರೆಯೋಣ. ಬರೆಯಿರಿ. ಕೊಳದ ಅರ್ಧ ಭಾಗ ಕಮಲದ ಹೂಗಳಿಂದ ಆವೃತವಾದಾಗ 29ನೇ ದಿನ ಅರ್ಧ ಭಾಗ ತುಂಬಿದೆ. ಅದನ್ನು ನಾವು ಆದ್ದರಿಂದ ಘಾತೀಯ ರೂಪದಲ್ಲಿ ಬರೆದಾಗ 2ರ ಘಾತ 28 ಅಂದರೆ 29ರ ಹಿಂದಿನ ಸಂಖ್ಯೆ, ಆ ಸಂಖ್ಯೆಯನ್ನು ನಾವು ಬರೆಯಬೇಕು. 2ರ ಘಾತ 28 ಎಂದು ಬರೆದುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಇದೇ ರೀತಿಯ ಇನ್ನೊಂದು ಕೊಳದಲ್ಲಿ ಪ್ರತಿದಿನ ಕಮಲದ ಹೂಗಳ ಸಂಖ್ಯೆ 3 ಪಟ್ಟು ಹೆಚ್ಚಾಗುತ್ತಿದೆ. 2 ಕೊಳಗಳಲ್ಲಿ ಹೂಗಳಿಲ್ಲದ ಸಂದರ್ಭದಲ್ಲಿ ದಮಯಂತಿಯು ಹೂವು ದ್ವಿಗುಣಗೊಳ್ಳುತ್ತಿದೆ. ಕೊಳದಲ್ಲಿ ಒಂದು ಕಮಲದ ಹೂವನ್ನು ಇಟ್ಟಳು. 4 ದಿನಗಳ ನಂತರ ಅವಳು ಅಲ್ಲಿಂದ ಎಲ್ಲ ಹೂಗಳನ್ನು ತೆಗೆದುಕೊಂಡು ಹೂವು 3 ಪಟ್ಟು ಹೆಚ್ಚಾಗುವ ಕೊಳದಲ್ಲಿ ಇಟ್ಟಳು. 4 ದಿನಗಳ ನಂತರ ಈ ಕೊಳದಲ್ಲಿ ಎಷ್ಟು ಕಮಲದ ಹೂಗಳಿರುತ್ತವೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. 4 ದಿನಗಳ ನಂತರ 2ರ ಘಾತ 4 ಆಗಿದೆ. ನಂತರ ಮುಂದಿನ 4 ದಿನಗಳ ನಂತರ 2ರ ಘಾತ 4 ಗುಣಿಸು 3ರ ಘಾತ 4 ಆಗಿದೆ. ನಂತರ ಇಲ್ಲಿ ಒಂದು ವೇಳೆ ದಮಯಂತಿಯ ಹೂಗಳನ್ನು ಕೊಳಗಳಲ್ಲಿ ಇರಿಸಿದ ಕ್ರಮವನ್ನು ಬದಲಾಯಿಸಿದ್ದರೆ ಇಲ್ಲಿ
2 ಮತ್ತು 3 ನಾವು ಅದಲು ಬದಲು ಮಾಡಿ, ಅಂದರೆ 3 ಗುಣಿಸು 2 ಈ ರೀತಿಯಾಗಿ ಮಾಡಿದಾಗಲೂ ಕೂಡ ನಾವು ಅಷ್ಟೇ ಹೂಗಳನ್ನು ಪಡೆಯುತ್ತೇವೆ. ನಂತರ ಈ ಗುಣಲಬ್ಧವನ್ನು m⁴n ಅಂದರೆ m ಮತ್ತು nಗಳು ಎಣಿಕೆ ಸಂಖ್ಯೆಯಲ್ಲಿದ್ದಾಗ ಈ ರೀತಿಯಾಗಿ ವ್ಯಕ್ತಪಡಿಸಬಹುದೇ, m⁴n ಎಂದು ವ್ಯಕ್ತಪಡಿಸಬಹುದೇ ಎಂದು ಹೇಳಿದ್ದಾರೆ. 3 × 2 3 × 2 ಈ ರೀತಿಯಾಗಿ 4 ಗುಂಪನ್ನು ಕೊಟ್ಟಿದ್ದಾರೆ. ಆದ್ದರಿಂದ 3 × 2 4 ಗುಂಪಿದೆ, ಅಂದರೆ 4 ಬಾರಿ ಗುಣಿಸಿದ್ದಾರೆ. 3 × 2 4 ಎಂದು ಬರೆಯಬಹುದು. 3 2 6 6 4 ಈ ರೀತಿಯಾಗಿಯೂ ಕೂಡ ಇಲ್ಲಿ ನಾವು ಬರೆಯಬಹುದಾಗಿದೆ. ನಂತರ ನೋಡಿ, ಸಾಮಾನ್ಯ ರೂಪದಲ್ಲಿ m⁴a ಗುಣಿಸು n⁴a mn² ಈ ರೀತಿಯಾಗಿ ನಾವು ಇಲ್ಲಿ ಆಧಾರ ಸಂಖ್ಯೆಗಳು ಬೇರೆಯಾಗಿದ್ದು ಘಾತ ಸಂಖ್ಯೆಗಳು ಒಂದೇ ಆಗಿದ್ದಾಗ ಆ ಎರಡು ಆಧಾರ ಸಂಖ್ಯೆಗಳನ್ನು ಹಾಗೆ ಇರಿಸಿ ಘಾತ ಸಂಖ್ಯೆಯನ್ನು ನಾವು 2 ಸಂಖ್ಯೆಯಿಂದ ಗುಣಿಸಬಹುದು. ಅಂದರೆ mn² ಅನ್ನು ನಾವು 2 ಸಂಖ್ಯೆಗಳಿಗೂ ಸೇರಿಸಿ ಗುಣಿಸಬಹುದಾಗಿದೆ. ಆದ್ದರಿಂದ ಈ ಅವಲೋಕನವನ್ನು ಬಳಸಿಕೊಂಡು 2⁵ ಗುಣಿಸು 5⁵ ಈ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಈಗ ನಾವು ಹಿಂದಿನ m⁴a ಗುಣಿಸು n⁴a ma² ಈ ರೀತಿಯ ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯಬೇಕು. ಈಗ ಬರೆಯೋಣ. 2⁵ ಗುಣಿಸು 5⁵ ಆಗಿದೆ. ಇಲ್ಲಿ ನೀವು ನೋಡಬಹುದು ಆಧಾರ ಸಂಖ್ಯೆಗಳು ಬೇರೆ, ಅಂದರೆ 2 ಮತ್ತು 5 ಇವು ಆಧಾರ ಸಂಖ್ಯೆಗಳಾಗಿದ್ದಾವೆ. ಮೇಲಿರುವಂತಹ ಸಂಖ್ಯೆಗಳನ್ನು ನಾವು ಘಾತ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈಗ ನಾವು 2 ಆಧಾರ ಸಂಖ್ಯೆಗಳನ್ನು ಗುಣಿಸಿ ಘಾತ ಸಂಖ್ಯೆಯನ್ನು ಒಂದೇ ಇಡಬೇಕು. 2 5ರಿಂದ 1 5 ಇಡಬೇಕು ಎಂದು ಅರ್ಥವಾಗಿದೆ. 2 5 2 × 5 5 ಎಂದು ನಾವು ತೆಗೆದುಕೊಳ್ಳಬೇಕು. 2 5 10 5ಕ್ಕೆ 5 ಬರೆಯಿರಿ. 10⁵5 ಎಂದರೆ 10 5 ಬಾರಿ ಗುಣಿಸಬೇಕು ಎಂದು ಅರ್ಥವಾಗಿದೆ. 10 × 10 × 10 × 10 10 ಈಗ 10 ನಾವು 5 ಬಾರಿ ಗುಣಿಸಿದಾಗ ಉತ್ತರ 1,00,000 ಬಂದಿದೆ. ಈಗ ನಾವು ಕಂಡುಹಿಡಿದಿರುವಂತಹ ಬೆಲೆ 2⁵5 ಗುಣಿಸು 5⁵5 1,00,000. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 26, 27 ಮತ್ತು 28ಕ್ಕೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 29ರಿಂದ ಮುಂದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.